ಅದನ್ನ ಖಂಡಿತವಾಗ್ಲು 700 ಜನ ತೀರ್ಕೊಂಡು ಹೆಂಗೆ ವಾಪಸ್ ತಕೊಂಡ್ರಲ್ಲ ಆ ತರ ಇವತ್ತು ಗಾಂಧೀಜಿಯವರಿಗೆ ಹೆಸರು ಉಳಿಬೇಕು, ಆ ಪಿತಾಮಹರ ಒಂದು ಇತಿಹಾಸ ಕೂಡ ಉಳಿಬೇಕು. ಇವರು ಇತಿಹಾಸ ತಿರ್ತಕ್ಕೆ ಹೋಗ್ತಾರೆ, ಆದ್ರೆ ಇತಿಹಾಸ ತಿರ್ತಕ್ಕೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಇಲ್ಲ. ಇತಿಹಾಸದಾಗೆ ಒಂದೇ ಒಂದು ಹೇಳ್ತೀನಿ, ಸುಮ್ಮನೆ ಹೇಳ್ತೀನಿ ಜನರಲ್ ಆಗಿ. ಬುದ್ಧರೆಲ್ಲ ಹಾವಿಯಾಗಿ ಹೋಗ್ತಾರೆ ಸರ್, ಉಳಿದರೆಲ್ಲ ಬುದಿಯಾಗಿ ಹೋಗ್ತಾರೆ. ಇಂಥ ಸ್ಕೀಮ್ ಇದೆಲ್ಲ ಏನ್ ಜಮೀನ ಬುದ್ಧರೆಲ್ಲ ಹೋಗ್ಬಿಡ್ತಾರೆ. ಇವೆಲ್ಲ ನೋಡ್ಕೊಂಡು ಕಾರ್ಯಕ್ರಮಗಳೆಲ್ಲ ಮುಗ್ಸಕ್ ಹೋದವರು ಉಳಿದರೆಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡ್ತಾರೆ. ಎಲ್ಲ ಕಂಪ್ಲೀಟ್ ಆಗಿ ಇವತ್ತು ಇತಿಹಾಸ ಪುಟದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಕ್ ಹೋಗ್ತಾರೆ. ಇದರ ಖಂಡಿತವಾಗ್ಲೂ ಬಿಜೆಪಿ ಮತ್ತು RSS ಬೂದಿಯಾಗಿ ಹೋಗ್ತಕ್ಕಂಥ ಲಕ್ಷಣ ಕೂಡ ಇವತ್ತೆಲ್ಲ ಮುಂದಿನ ದಿನದಲ್ಲಿ ಕಾಣ್ತಾ ಇದೆ. ಕಾಂಗ್ರೆಸ್ ಮೊಳಕೆ ಇದ್ದಂಗೆ ಮುಂದಿನ ದಿನದಲ್ಲಿ ಖಂಡಿತವಾಗ್ಲೂ ಬಡವರ ಪರವಾಗಿ ಸರ್ವ ಜನಾಂಗೀಯ ಶಾಂತಿಯುತವಾಗಿ ಕೊಡ್ತಕ್ಕಂಥದ್ದು ಏನ್ ಕಾರ್ಯಕ್ರಮಗಳಿದೆ ಅದು ಉಳಿತವೆ. ಇದೇನಿದೆಯಲ್ಲ ಇದು ಮಾಡ್ತಕ್ಕಂಥದ್ದು ಇದು ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಡವರಿಗೆ ಎಲ್ಲರೂ ಕೂಡ ಇದನ್ನ ಬ್ರಿಟಿಷರ 2ನೇ ಅವತಾರ ಇದೆಲ್ಲ ಮಾಡ್ತಕ್ಕಂಥದ್ದು. ಇದರಲ್ಲಿ ಅವರು ಖಂಡಿತವಾಗ್ಲೂ ತಮ್ಮ ಕೆಟ್ಟನ ತಾವೇ ಕೊಡ್ಕೊಂತಾರೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾವು ಹೋರಾಟವನ್ನು ಬಹಳ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮೇಲೆ ಹೋರಾಟ ಮಾಡ್ತಾ ಇದೀವಿ, ಆಮೇಲೆ ಉಪವಾಸ ಸತ್ಯಾಗ್ರಹ ನಾವೆಲ್ಲ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಯಶಸ್ವಿ ಆಗೋ ಮಟ್ಟ ಬಿಡಲ್ಲ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ನಾನೊಬ್ಬ ಸಂಸದನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಪಾರ್ಲಿಮೆಂಟ್ ನೆಕ್ಸ್ಟ್ ಸೆಷನ್ಸ್ ನಮ್ದು 28ಕ್ಕೆ ಬಜೆಟ್ ಸೆಷನ್ ಇದೆ, ಪ್ರೆಸಿಡೆಂಟ್ ಸ್ಪೀಚ್ ಇದೆ 28ಕ್ಕೆ, 1ನೇ ತಾರೀಕು ಸೆಂಟ್ರಲ್ ಬಜೆಟ್ ಇದೆ. ಅದರಲ್ಲಿ ಕೂಡ ನಾವು ಜನರ ಪರವಾಗಿ ದೇಶದ ಪರವಾಗಿ ಇವತ್ತು ನಮ್ಮ ಪಕ್ಷದ ಪರವಾಗಿ ಸಿದ್ಧಾಂತಗಳು ಏನಿದಾವೆ ಅದಕ್ಕೆ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ.